ಮಾತಾಡ್ತಿರೋದು ಚೇತನ್. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅರ್ಧ ಗಂಟೆ ಸುರಿದ ಮಳೆಗೆ ಹಾಸನದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಅರಸೀಕೆರೆಯ 27, 28, 29 ವಾರ್ಡ್ಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಧಾರಾಕಾರ ಮಳೆಯಾಗಿದೆ. ಅರ್ಧ ಗಂಟೆ ಸುರಿದಂತ ಮಳೆಗೆ ಹಾಸನ ತತ್ತರಿಸಿ ಹೋಗಿದೆ. ಅರಸೀಕೆರೆಯ 27, 28, 29 ವಾರ್ಡ್ಗಳ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ಅರ್ಧಕ್ಕರ್ಧ ಜಲಸಮಾಧಿಯಾಗಿದೆ. ಅರಸೀಕೆರೆ ಪಟ್ಟಣದ ಮಟನ್ ಮಾರ್ಕೆಟ್, ಟಿಪ್ಪು ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನೀರಿನಲ್ಲಿ ಮುಳುಗಿದ ಆಹಾರ ಪದಾರ್ಥಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು. ಮಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ನಗರಸಭೆಗೆ ಒತ್ತಾಯ ಮಾಡಲಾಗಿದೆ. ಬರೀ 30 ನಿಮಿಷದಲ್ಲಿ ಸುರಿದಿರುವಂತಹ ಮಳೆಗೆ ಈ ಒಂದು ಅವಾಂತರವಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಧಾರಾಕಾರ ಮಳೆಗೆ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇನ್ನು ಮನೆಯೊಳಗಿನ ಎಲ್ಲ ಆಹಾರ ಪದಾರ್ಥಗಳು ನೀರು ಪಾಲಾಗಿರುವಂಥದ್ದು. ಮತ್ತೊಂದು ಕಡೆ ಸಾಕಷ್ಟು ಹಾನಿಯಾಗಿದೆ. ಇನ್ನು ಈ ಒಂದು ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ನಗರಸಭೆಗೆ ಒತ್ತಾಯ ಕೂಡ ಮಾಡಿದ್ದಾರೆ ಅಲ್ಲಿನ ಜನರು. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಕಲ್ಲಹಟ್ಟಿ ಗ್ರಾಮದ ಬಳಿ 7 ವರ್ಷದ ಬಾಲಕನನ್ನ ಬಲಿ ಪಡೆದಿದ್ದ ಹುಲಿ ಬೋನಿಗೆ ಬಿದ್ದಿದೆ. 2 ವಾರಗಳಿಂದ ಜನರ ನೆಮ್ಮದಿ ಕೆಡಿಸಿದ್ದಂತ ವ್ಯಾಘ್ರನನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ 14 ದಿನಗಳಿಂದ ಹೊಂಚು ಹಾಕಿ ಕಾಯ್ತಿದ್ರು. ಸಾಕಾನೆಗಳ ಸಹಕಾರದೊಂದಿಗೆ ಹುಲಿ ಹಿಡಿಯೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಆದ್ರಿವತ್ತು ಬೋನಿಗೆ ಬಿದ್ದಿದೆ. ಹುಲಿ ಸೆಪ್ಟೆಂಬರ್ 4ರಂದು ಬೆಳಗ್ಗೆ 11:30ಕ್ಕೆ ಜಮೀನಿನಲ್ಲಿ ಆಟವಾಡ್ತಿದ್ದ ಕೃಷ್ಣ ನಾಯ್ಕ್ ಅನ್ನೋರ ಮಗ 7 ವರ್ಷದ ಮಗು ಚರಣ್ ನಾಯ್ಕ್ ಹುಲಿಗೆ ಬಲಿಯಾಗಿದ್ದ. ಸರ್ಕಾರ 15 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಿತ್ತು. ಈಗ ಆ ಒಂದು ಹುಲಿ ಬೋನಿಗೆ ಬಿದ್ದಿರುವಂತದ್ದು. ಕಾವೇರಿ ನೀರು ಬಿಡಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ ಸರ್ಕಾರ ಸದ್ದಿಲ್ಲದೆ ತಮಿಳುನಾಡಿಗೆ ನೀರು ಹರಿಸಿದೆ. ಈಗ ರಾಜ್ಯವ್ಯಾಪಿ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಡಿಸಿಎಂ ಸಾಹೇಬ್ರು ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಅರ್ಥಾತ್ ದೆಹಲಿಗೆ ಕಾವೇರಿ ಸಮರ ಶಿಫ್ಟ್ ಆಗಿದೆ. ಕನ್ನಡಿಗರ ಕೂಗಿಗೆ ಕ್ಯಾರೆ ಎನ್ನದ ಸಿದ್ದು ಸರ್ಕಾರ. ತಮಿಳುನಾಡಿಗೆ ಕಾವೇರಿ ಕೊಟ್ಟು ಜನರಿಗೆ ಬರೆ. ಕಾವೇರಿ ನೀರು ಪ್ರಾಧಿಕಾರದ ಸೂಚನೆಗೆ ಸಿದ್ದರಾಮಯ್ಯ ಸರ್ಕಾರ, ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ತಲೆಬಾಗಿದ್ದಾರೆ. ನಿನ್ನೆ ಆದೇಶ ಬರ್ತಿದ್ದಂತೆ ತಮಿಳುನಾಡಿಗೆ ರಾತ್ರಿಯಿಂದಲೇ 5,000 ಕ್ಯೂಸೆಕ್ ನೀರನ್ನ ಧಾರಾಳವಾಗಿ ಉದಾರತೆಯಿಂದ ಕೊಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಪ್ರಾಧಿಕಾರದ ಮಾತನ್ನ ಕೇಳ್ತಿರೋ ಸರ್ಕಾರಕ್ಕೆ ಸಚಿವರಿಗೆ ರೈತ ನಾಯಕರು ಛೀಮಾರಿ ಹಾಕಿದ್ರು. ಕುಮಾರಸ್ವಾಮಿಯವರಂತೂ ಮನಸೋ ಇಚ್ಛೆ ವಾಗ್ದಾಳಿ ಮಾಡಿದ್ರು. ಇನ್ನು ಡಿಕೆ ಶಿವಕುಮಾರ್, ಬಸವರಾಜ ಬೊಮ್ಮಾಯಿ ಮಧ್ಯೆ ವಾಕ್ ಸಮರಾನೂ ನಡೆದು ಹೋಯಿತು. ರೈತರ ಹಿತಾಸಕ್ತಿ ಕಾಪಾಡುವಂಥದ್ದು, ನಮ್ಮ ಕುಡಿಯೋ ನೀರಿನ ಹಿತಾಸಕ್ತಿ ಕಾಪಾಡುವಂಥದ್ದು, ಇದು ನಮ್ಮ ಹಿತಾಸಕ್ತಿ. ಅವ್ರ ಹಿತಾಸಕ್ತಿ ಸರ್ಕಾರದ ಮಾನ ಸುಪ್ರೀಂ ಕೋರ್ಟ್ನಲ್ಲಿ ಉಳಿಸ್ಕೊಳ್ಳುವಂತ ಅಂತ ಅನಿಸ್ತಾ ಇದೆ. ಖಂಡಿತ ಬೊಮ್ಮಾಯಿಯವರ ಸಲಹೆನ ಗಂಭೀರವಾಗಿ ಪರಿಗಣಿಸ್ತೀವಿ. ಅವರು ನಮಗೆ ಕೋರ್ಟಲ್ಲಿ ರಾಜಕೀಯವಾಗಿ ಇಕ್ಕಟ್ಟು ತೆಗೆದಾಸಲಿಕ್ಕೆ ಬೊಮ್ಮಾಯಿನವರು ಸಲಹೆ ಕೊಡ್ತಾರೆ. ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಸದ್ಯ ನೀರು ನಿಲ್ಲಿಸಿ, ನೀವೇ ಅಫಿಡೇಟ್ ಕೊಟ್ಟಿರಿ 12ನೇ ತಾರೀಕು ನಾವು ಬಿಡಲ್ಲ ಅಂತ. ಈಗ ಬಿಡ್ತೀವಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ನೀವು ಅಫಿಡೇಟ್ ಕೊಟ್ಟಿದ್ದೀನಿ, ಸುಳ್ಳ? ಯಾಕೆ ಹಿಂಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ರಾಜ್ಯ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಇರೋದು ನೀರು ನಿಲ್ಲಿಸಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋದು. ನೀರು ಬಿಟ್ಟು ಬನ್ನಿ ಅಂತ. ನೀರು ಬಿಟ್ಟ ಮೇಲೆ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋದು ಏನಿದೆ? ಯಾವುದೇ ಕಾರಣಕ್ಕೆ ನೀರು ಬಿಡಬೇಡ ಅಂದ್ರೆ ಅವ್ರ ಕಾಲದಲ್ಲಿ ಏನು ಮಾಡಿದ್ರು? ರಾತ್ರಿ ಬಿಟ್ಟಿದ್ದೆಲ್ಲ ಇಲ್ವಾ? ಮಂತ್ರಿಗಳಲ್ಲಿ ಬಾಲ್ ಇಲ್ಲ. ಇದಿರುವಂಥದ್ದು ಸುಪ್ರೀಂ ಕೋರ್ಟಲ್ಲಿ. ನೀವು ಹೇಳಿ, ಒಂದು ರಾಜ್ಯ ಸುಪ್ರೀಂ ಕೋರ್ಟ್ಗೆ ಹೋದಾಗ ಪ್ರಧಾನಮಂತ್ರಿಗಳ ಮಧ್ಯಪ್ರವೇಶ ಮಾಡೋಕ್ಕಾಗತ್ತಾ? ಎಲ್ಲರೂ ಗೊತ್ತಿರೋ ವಿಚಾರ. ಸುಮ್ಮನೆ ದಿಕ್ಕು ತಪ್ಪಿಸುವಂಥ ರಾಜಕಾರಣ. ಎಲ್ಲ ಎಂಪಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾಡಿ ಎಲ್ಲರೂ ಸೇರಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇಂಟರ್ವ್ಯೂನ್ ಆಗಬೇಕು ಅಂತ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದೀವಿ. ಸೊ ಮಾಡಿ ನಮ್ಮ ಪ್ರಯತ್ನ ಎಲ್ಲ ಮಾಡ್ತೀವಿ. ಬೊಮ್ಮಾಯಿ ಅವರು ಮೊದಲು ಪ್ರೈಮ್ ಮಿನಿಸ್ಟರ್ಗೆ ಮಧ್ಯಸ್ಥಿಕೆ ವಹಿಸಿಸ್ಬಿಟ್ಟು ಅವರು ಬಂದು ಸೆಂಟ್ರಲ್ ಇದಕ್ಕೆ ಅಥಾರಿಟಿಗೆ ಮಧ್ಯಸ್ಥಿಕೆ ವಹಿಸಿಸ್ಬಿಟ್ಟು ಅವ್ರ ಕೈಲಿ ಏನು ಇನ್ಫ್ಲೂಯೆನ್ಸ್ ಇದೆ ರಾಜ್ಯದ ಹಿತನ ಕಾಪಾಡೋದು ನೋಡಿ. ರಾಜಕಾರಣ ಸೇಡಿಗೆ ನಾಡಿದ್ದು ಅರ್ಜಿ ಹಾಕ್ತೀವಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ಆದ್ರೆ ಪ್ರಾಧಿಕಾರ ಹೇಳಿದ ಕ್ಷಣ ಯಾಕೆ ನೀರು ಕೊಡಬೇಕು? ಸರ್ಕಾರಕ್ಕೆ ಜ್ಞಾನ ಇಲ್ವಾ ಅನ್ನೋದು ಕುಮಾರಸ್ವಾಮಿ ಆಕ್ರೋಶ.
ನಮ್ಮ ಪ್ರಯತ್ನ ಸುಪ್ರೀಂ ಕೋರ್ಟ್ಗೆ ಕೇಸ್ ಫೈಲ್ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಆ ಕೇಸ್ ಫೈಲ್ ಮಾಡ್ತೀವಿ. ನಿನ್ನೆ ಒಂದು ಎಮರ್ಜೆನ್ಸಿ ಒಂದು ಅರ್ಜಿ ಹಾಕಿ ಎಷ್ಟೋ ಸಂದರ್ಭದಲ್ಲಿ ಮಧ್ಯರಾತ್ರಿನಲ್ಲಿ ಸುಪ್ರೀಂ ಕೋರ್ಟ್ಗಳು ನಡೆದವೆ. ಇಂಥ ಒಂದು ಎಮರ್ಜೆನ್ಸಿ ಇಶ್ಯೂ ಇದು. ಏನ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ಹೇಳಿದ ತಕ್ಷಣ ನೀರು ಬಿಡಬೇಕು ಅಂತ ಇದೆಯಾ? ಪ್ರತಿಯೊಂದು ಹಂತದಲ್ಲಿ ಕಾವೇರಿ ನೀರಿನ ವಿಷಯದಲ್ಲಿ ಕರ್ನಾಟಕವೇ ಇಲ್ಲಿಯವರೆಗೂ ತಲೆಬಗ್ಗಿಸಿದೆ, ಈಗಲೂ ತಲೆಬಗ್ಗಿಸ್ತಾನೇ ಇದೆ. ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬರಲಿದ್ದು, ನಾಳೆ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಸಂಸದರ ಸಭೆ ಕರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ನಾಳೆ ಬೆಳಗ್ಗೆ 8:30ಕ್ಕೆ ರಾಜ್ಯ ಸಂಸದರ ಜೊತೆ ಉಪಹಾರ ಸಭೆ ನಡೆಸುತ್ತಾರೆ. ಸಂಸತ್ ಕಲಾಪದಲ್ಲಿ ರಾಜ್ಯದ ಪರ ಧ್ವನಿ ಎತ್ತಲು ಸಂಸದರಿಗೆ ಸೂಚಿಸಲಿದ್ದು, ಪ್ರಧಾನಿ ಕೇಂದ್ರ ಸಚಿವರ ಮಧ್ಯಸ್ಥಿಕೆಗೂ ಒತ್ತಡ ಹೇರಲು ಮನವಿ ಮಾಡಲಿದ್ದಾರೆ. ಹಾಗೆ ನಾಳೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಜೊತೆ ಮಾತುಕತೆ ನಡೆಸಲಿದ್ದು, ಪ್ರಧಾನಿ ಕಚೇರಿ ಟೈಮ್ ಕೊಟ್ರೆ ಸಿಎಂ ಡಿಸಿಎಂ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಇಷ್ಟೆಲ್ಲದರ ಮಧ್ಯೆ ಇವತ್ತು ಮಂಡ್ಯ ಸಂಸದೆ ಸುಮಲತಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಕಾವೇರಿ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೋ ಇಲ್ವೋ, ಆದ್ರೆ ರಾಜ್ಯದ ಕೆಲವು ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸಿದ್ದಾಗಿ ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆ ರಾಜ್ಯಕ್ಕೆ ಕಾವೇರಿ ನೀರು ಬಿಡೋ ಟೆನ್ಷನ್ ಇದೆ, ಇನ್ನೊಂದು ಕಡೆ ಬೆಂಗಳೂರಿಗೆ ಕುಡಿಯುವ ನೀರಿನ ಟೆನ್ಷನ್ ಕೂಡ ಇದೆ. ಜಲಮಂಡಳಿ ಇನ್ನು ಮುಂದೆ ವಾರಕ್ಕೊಮ್ಮೆ ಮನೆಗೆ ಕಾವೇರಿ ನೀರು ಬಿಡಬಹುದು. ಬೆಂಗಳೂರಿಗೆ ಕಾದಿದೆ ಕಾವೇರಿ ನೀರಿನ ಶಾಕ್. ಇನ್ಮುಂದೆ ವಾರಕ್ಕೊಮ್ಮೆ ಕಾವೇರಿ ನೀರು ಸರಬರಾಜು. ಒಂದೆಡೆ ಮಳೆಯ ಕೊರತೆ, ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ತಮಿಳುನಾಡಿಗೆ ನೀರು ಹರಿಸಿದ ಪರಿಣಾಮ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಸಾಕಷ್ಟು ತಗ್ಗಿದೆ. ಮಳೆಯಾಗುವ ನಿರೀಕ್ಷೆಯೂ ಕಡಿಮೆ ಇದ್ದು, ಈ ವರ್ಷ ಉಳಿದಿರುವ ನೀರಿನ ಸಂಗ್ರಹ ಕೇವಲ 12 ಟಿಎಂಸಿ ಮಾತ್ರ. ಹೀಗಾಗಿ ಬೆಂಗಳೂರಿಗೆ ಪೂರೈಸೋ ನೀರನ್ನು ನಿಯಂತ್ರಿಸೋಕೆ ಜಲಮಂಡಳಿ ನಿರ್ಧರಿಸಿದೆ. ಇನ್ಮುಂದೆ ರಾಜಧಾನಿಯಲ್ಲಿ ಕಾವೇರಿ ನೀರು ಕೇವಲ ವಾರಕ್ಕೊಮ್ಮೆ ಹರಿಸಲು ಜಲಮಂಡಳಿ ಮುಂದಾಗಿದೆ. ಕೆಆರ್ಎಸ್ನಲ್ಲಿ ಸಂಗ್ರಹವಾಗಿರೋ ನೀರಿನಲ್ಲಿ ಬೆಂಗಳೂರು ನಗರಕ್ಕೆ ಪ್ರತಿ ತಿಂಗಳು 1.6 ಟಿಎಂಸಿ ನೀರು ಬೇಕು. ಮೈಸೂರು ಹಾಗೂ ಮಂಡ್ಯ, ರಾಮನಗರ, ಚಾಮರಾಜನಗರಗಳಿಗೂ ಕಾವೇರಿ ನೀರೇ ಬೇಕು. ಆದ್ರೆ ಈಗ ಕಾವೇರಿ ಬರಿದಾಗ್ತಿದ್ದು, ಮುಂದಿನ ದಿನ ಕುಡಿಯುವ ನೀರಿಗೂ ತತ್ಸಾರ ಎದುರಾಗಲಿದೆ. ಆದ್ರೆ ಜಲಮಂಡಳಿ ನಿರ್ಧಾರಕ್ಕೆ ಸಾರ್ವಜನಿಕರು ವಿರೋಧಿಸುತ್ತಿದ್ದಾರೆ. ಕೆಆರ್ಎಸ್ ನಲ್ಲಿರ್ತಕ್ಕಂಥ ನೀರನ್ನು ಬೆಂಗಳೂರಿಗೆ ಸರಬರಾಜು ಮಾಡುವಂತಹ ವಿಚಾರದಲ್ಲಿ ಸರ್ಕಾರ ಕೂಡಲೇ ಕ್ರಮ ತಗೊಳ್ಳೋದು. ಯಾಕಂದ್ರೆ ಜಲ ಮಂಡಳಿ ಅಧಿಕಾರಿಗಳು ಈಗಾಗಲೇ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ನೀರಿನ ಅಭಾವ ಸೃಷ್ಟಿ ಆಯಿತು ಅಂತಂದ್ರೆ ನಿಜವಾಗಿಯೂ ಸಹ ನಮಗೆ ಬೆಂಗಳೂರು ವಾಸಿಗಳಿಗೆ ಎಲ್ಲೋ ಒಂದತ್ರ ಕಷ್ಟ ಆಗುವಂತಹ ಪರಿಸ್ಥಿತಿ ಎದುರಾಗಬಹುದು ಅನ್ನುವ ನಿಟ್ಟಿನಲ್ಲಿ ರಾಜಧಾನಿಗೆ ನೀರಿನ ಬವಣೆ ಮುಂದಿನ ತಿಂಗಳಿಂದ ಕಾಡುವ ಸಾಧ್ಯತೆ ಇದೆ. ಇರೋ ನೀರನ್ನ ಮಿತವಾಗಿ ಬಳಸಿದ್ರೆ ಕೊಂಚ ಮಟ್ಟಿಗಾದ್ರೂ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಕಾಸ್ ಬರೋವರೆಗೂ ಸ್ವಾಮೀಜಿ ಆಗಿದ್ದು, ಕೇಸ್ ಬೀಳ್ತಾ ಇದ್ದ ಹಾಗೆ ತನ್ನ ಗೆಟಪ್ ಚೇಂಜ್ ಮಾಡಿ ಟೀ ಶರ್ಟ್, ಶಾರ್ಟ್ಸ್ ಹಾಕಿ ಊರೂರು ಅಲಿತಾ ಇದ್ದ ಅಂತರ್ರಾಜ್ಯಕ್ಕೆ ಹೋದ್ರೂ ಕೂಡ ಸಿಕ್ಕಿಬಿದ್ದಿದ್ದು ಬೇರೆ ಯಾರೂ ಅಲ್ಲ, ಚೈತ್ರ ಅಂಡ್ ಗ್ಯಾಂಗ್ನ 3ನೇ ಆರೋಪಿ ಹಾಲಶ್ರೀ ಸ್ವಾಮೀಜಿ. ಆತ ಸಿಕ್ಕಿಬಿದ್ದಿದ್ದೇ ರೋಚಕ ಕಹಾನಿ, ತೋರಿಸ್ತೀವಿ ನೋಡಿ. 10 ದಿನದ ಬಳಿಕ ಒಡಿಶಾದಲ್ಲಿ ಸಿಕ್ಕಿಬಿದ್ದ ಹಾಲಶ್ರೀ ಸ್ವಾಮೀಜಿ. ಟೀ ಶರ್ಟ್, ಬರ್ಮುಡ ಹಾಕಿದ್ದ ಸ್ವಾಮಿ ರೈಲಲ್ಲೇ ಅಂದರ್. ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಿಧಾನಸಭೆ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಚೈತ್ರ ಕುಂದಾಪುರ ಅಂಡ್ ಟೀಮ್ 5 ಕೋಟಿಯನ್ನ ಪಡೆದು ವಂಚನೆ ಮಾಡಿತ್ತು. ಈ ಡೀಲ್ ಕೇಸ್ನಲ್ಲಿ 3ನೇ ಆರೋಪಿಯೇ ಹಿರೇಹಡಗಲಿಯ ಅಭಿನವ ಹಾಲಶ್ರೀ ಮಠದ ಹಾಲ ವೀರಪ್ಪ ಸ್ವಾಮೀಜಿ. ಕೇಸ್ ದಾಖಲಾಗಿ 10 ದಿನಗಳಿಂದಲೂ ತಲೆಮರೆಸಿಕೊಂಡಿದ್ದ ಹಾಲಶ್ರೀ ಸ್ವಾಮೀಜಿ ಈಗ ಒಡಿಶಾದಲ್ಲಿ ಮಾರುವೇಷದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಕಾವಿ ಧರಿಸಿ ಪ್ರವಚನ ನೀಡುತ್ತಿದ್ದ ಆರೋಪಿ ಸ್ವಾಮಿ ಒಡಿಶಾದ ಕಟಕ್ನಲ್ಲಿ ಟೀ ಶರ್ಟ್ ಹಾಗೂ ಶರ್ಟ್ ಅನ್ನ ಧರಿಸಿದ್ದ ರೂಪದಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಕಡೆಗೂ ಸಿಕ್ಕಿಬಿದ್ದಿದ್ದಾರೆ. ಚೈತ್ರಾಳಿಂದ 1.5 ಕೋಟಿ ಹಣ ಪಡೆದ ಆರೋಪದ ಮೇಲೆ ಹಾಲಶ್ರೀ ಸ್ವಾಮೀಜಿಗೆ ಸಿಸಿಬಿ ಪೊಲೀಸರು ಎಲ್ಲೆಲ್ಲೂ ಹುಡುಕಾಡಿದ್ರು. ಆದ್ರೆ ಹಾಲಸ್ವಾಮಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಮೈಸೂರಿನಿಂದ ಹೈದರಾಬಾದ್ ಮೂಲಕ ಒಡಿಶಾಕ್ಕೆ ಎಂಟ್ರಿ ಕೊಟ್ಟಿದ್ರು. ಸಿಸಿಬಿ ಪೊಲೀಸರು ಒಡಿಶಾವರೆಗೂ ಹೋಗಿ ಅವರನ್ನ ಹಿಡಿದುಕೊಂಡು ಬಂದಿದ್ದೇ ರೋಚಕ ಕತೆ. ಮೊದಲು ಸ್ವಾಮೀಜಿ ಮೈಸೂರು ಮುಖಾಂತರ ಹೈದರಾಬಾದ್ ಮಾರ್ಗದಲ್ಲಿ
ಒಡಿಶಾಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಗಯಾಕ್ಕೆ ಹೋಗಲು ಸ್ವಾಮೀಜಿ ರೈಲನ್ನ ಹತ್ತಿದ್ರು. ಕಾವಿ ಬಟ್ಟೆಯನ್ನ ಧರಿಸಿದ್ದ ಸ್ವಾಮಿ ಅದನ್ನ ತ್ಯಜಿಸಿ ಟಿ ಶರ್ಟ್ ಹಾಗೂ ಜರ್ಕಿನ್, ಶಾರ್ಟ್ ಪ್ಯಾಂಟ್ ಧರಿಸಿ ರೈಲಲ್ಲಿ ಹೋಗ್ತಿದ್ರು. ಸಿಸಿಬಿ ಪೊಲೀಸರು ಸ್ವಾಮೀಜಿಯ PNR ನಂಬರ್ ಅನ್ನ ಜಾಡು ಹಿಡಿದು ಹೊರಟಿದ್ರು. ಆದ್ರೆ ಸ್ವಾಮೀಜಿ ತಾನು ಟಿಕೆಟ್ ತೆಗೆದುಕೊಂಡು ಹೋಗ್ತಿದ್ದ ರೈಲಿನಿಂದ ಮಾರ್ಗ ಮಧ್ಯೆಯ ಸ್ಟೇಷನ್ನಲ್ಲಿ ಇಳಿದು ಬೇರೊಂದು ರೈಲಿನಲ್ಲಿ ಪ್ರಯಾಣ ಮುಂದುವರೆಸಿದ್ರು. ಬಳಿಕ ಪುರಿ ಜಗನ್ನಾಥ ದರ್ಶನವನ್ನ ಪಡೆದು ಗಯಾದತ್ತ ಹೊರಟಿದ್ರು. ಈ ವೇಳೆ ಕಟಕ್ನಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಿದ್ದ ಸ್ವಾಮೀಜಿಯನ್ನ ಕಡೆಗೂ ಸಿಸಿಬಿ ಪೊಲೀಸರು ಟ್ರೇಸ್ ಮಾಡಿ ಹಿಡಿದಿದ್ದಾರೆ. ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಸಿಸಿಬಿ ಪೊಲೀಸರು ಒಡಿಶಾ ಪೊಲೀಸರ ಸಹಕಾರದಿಂದ ಸ್ವಾಮೀಜಿಯನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಆಡುಗೋಡಿಯಲ್ಲಿರೋ ಸಿಸಿಬಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಾಳೆ ಹಾಲಶ್ರೀಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಲಿದ್ದಾರೆ. ಈ ನಡುವೆ ಸ್ವಾಮೀಜಿ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈತ ಜಾಮೀನು ಅರ್ಜಿ ವಜಾಗೊಳಿಸಬೇಕೆಂದು ಗೋವಿಂದ ಬಾಬು ಪೂಜಾರಿ ಪರ ವಕೀಲರು ಮನವಿ ಮಾಡಿದ್ದಾರೆ. ಸ್ವಾಮೀಜಿ ಬಂಧನದ ಬಳಿಕ ಅಸಲಿ ಸತ್ಯ ಬಯಲಾಗುತ್ತೆ ಅಂತ ಈ ಹಿಂದೆ ಚೈತ್ರ ಕುಂದಾಪುರ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನ್ ಸತ್ಯ ಬಯಲಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು 27 ವರ್ಷಗಳಿಂದ ಕಾಯ್ತಾ ಇದ್ದ ಮಸೂದೆ, ಮಹಿಳೆಯರಿಗೆ ಶಕ್ತಿ ಕೊಡು 33% ಮಹಿಳಾ ಮೀಸಲಾತಿ ಮಸೂದೆ ಇವತ್ತು ಹೊಸ ಸಂಸತ್ತಿನಲ್ಲಿ ಐತಿಹಾಸಿಕ ಮಸೂದೆ ಮಂಡನೆಯಾಗಿದೆ. ನಾರಿಯರಿಗೆ ರಾಜಕೀಯ ಶಕ್ತಿ ಕೊಟ್ಟ ಮಸೂದೆ ಮಂಡನೆಗೆ ಎಲ್ಲಾ ನಾರಿಯರು ದಿಲ್ ಖುಷ್ ಆಗಿದ್ದಾರೆ. 27 ವರ್ಷಗಳಿಂದ ಧೂಳು ಹಿಡಿದಿದ್ದ ಮಸೂದೆಗೆ ಮರುಜೀವ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಮಂಡನೆ. 1993 PV ನರಸಿಂಹರಾವ್ ಅವರಿಂದ ಮಹಿಳಾ ಸಭೆಯಲ್ಲಿ ಅಂಗೀಕಾರ ಆಗಿದ್ದ ಬಿಲ್ 13 ವರ್ಷಗಳಿಂದ ಮೂಲೆ ಸೇರಿತ್ತು. ಇವತ್ತು ಮೋದಿ ಸರ್ಕಾರ ಹೊಸ ಸಂಸತ್ ಭವನದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಮಂಡಿಸಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಸೂದೆ ಮಂಡಿಸಿದ್ರು. 2023 यानी नारी शक्ति वंदन अधिनियम 2023 को सदन में पूर्व स्थापित करने की अनुमति दी जाए. ಬಿಲ್ ಮಂಡನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂಸತ್ ಭವನದ ಲೋಕಸಭೆ ಹಾಲ್ನಲ್ಲಿ ಮಾತನಾಡಿದ್ರು. हमारी सरकार आज एक प्रमुख संविधान संशोधन विधेयक प्रस्तुत कर रही है. इस विधेयक का लक्ष्य लोकसभा और विधानसभाओं में महिलाओं की भागीदारी का विस्तार करने का है. नारी शक्ति वंदन अधिनियम, इसके माध्यम से हमारा लोकतंत्र और मजबूत होगा. ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಆಗ್ತಿದ್ದಂತೆ ಮಹಿಳಾ ಮಣಿಗಳು ಹೇಳಿದ್ದಿಷ್ಟು. ये ऐतिहासिक दिन है सारे देश की महिलाओं के लिए, पूरे देश के लिए. और जैसा मैंने बताया कि विमेन कितना सप्रेस किया गया है विमेन को ओवर द इयर्स, एंड इस तरह के जो करियर होते हैं. आज नारी शक्ति वंदन बिल जो लोकसभा में इंट्रोड्यूस हुआ वो हमारी महिला शक्ति, नेतृत्व शक्ति बने हमारे राष्ट्र की, उसको परिभाषित करेगा. प्रधानमंत्री मोदी जी ने विमेन लेड डेवलपमेंट का जय घोष किया था भारत में. Should women of this country be grateful to the Modi government for bringing this bill? I would answer with an emphatic no. What you should have done 9 years ago, you did not do, and now you are talking about Amrit Kal. एनडीए की सरकार को तकरीबन 10 साल होने वाले हैं, तो अगर पहले किया होता तो अभी इस इलेक्शन में जो 2024 का पार्लियामेंट इलेक्शन में है उसमें विमेन को मौका मिलता पार्टिसिपेशन करने का बड़ी तादाद में. ಮಹಿಳೆಯರ ರಾಜಕಾರಣದ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂತಹ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂತಹ ಒಂದು ವಿಧೇಯಕವನ್ನ ಇಂದಿನ ಕೇಂದ್ರ ಸರ್ಕಾರದ ವತಿಯಿಂದ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. 3 ದಶಕಗಳಿಂದ ನಾವು ಜಾತಕ ಪಕ್ಷಿ ತರ ಕಾಯ್ತಾ ಇದ್ದೀವಿ. ಈ ವಿಧೇಯಕ ಮಂಡನೆ ಆಗಬೇಕು. ಈ ವಿಧೇಯಕದ ಮೂಲಕ ಈ ದೇಶದಲ್ಲಿರ್ತಕ್ಕಂಥ 50% ಹೆಣ್ಮಕ್ಳಲ್ಲಿ 33% ಹೆಣ್ಮಕ್ಳಿಗೆ
ಅವಕಾಶ ಸಿಕ್ಕುತ್ತೆ. ಇನ್ನು ಮಹಿಳಾ ಮೀಸಲಾತಿ ಮಸೂದೆಗೆ ಮೊದಲು ಅಂಗೀಕಾರ ಹಾಕಿದ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಿಷ್ಟು. I want to congratulate the Prime Minister. At least he has taken the decision yesterday in the cabinet, which was pending from 1996, where the UF government headed by me was taken this woman reservation in 1996. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಯಾರಿಗಾದ್ರೂ ತೊಂದರೆ ನೀಡಿದ್ರೆ ಕ್ಷಮೆ ಕೇಳುವ ದಿನ ಎಲ್ಲ ಸಂಸದರಿಗೆ ಮಿಚ್ಚಾಮಿ ದುಕ್ಕಡಕಂ ಅಂತ ಪ್ರಧಾನಿ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. अपने आप में एक अद्भुत परंपरा है. इस दिन को एक प्रकार से क्षमा वाणी का भी पर्व कहते हैं. आज मिच्छामी दुक्कड़म कहने का दिन है. ये पर्व मन से, कर्म से, वचन से अगर जाने अनजाने किसी को भी दुख पहुंचाया है तो उसकी क्षमा याचना का अवसर है. मेरी तरफ से भी पूरी विनम्रता के साथ पूरे हृदय से आप सभी को, सभी सांसद सदस्यों को और सभी देशवासियों को मिच्छामी दुक्कड़म. आज जब हम ಹೊಸ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ಮಾತನಾಡಿ, ಇವತ್ತು ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕರಿಸುವ ದಿನವಾಗಿದೆ. ಇಂಥ ಪವಿತ್ರ ಕಾರ್ಯ ಮಾಡಲು ದೇವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ದೇಶದ ನಾರಿ ಶಕ್ತಿಗಾಗಿ ಎಲ್ಲಾ ಸಂಸದರು ಸೇರಿ ಹೊಸ ಆರಂಭಕ್ಕೆ ನಾಂದಿ ಹಾಡಿದ್ದಾರೆ. ಇನ್ನು ಸಂಸತ್ ಅಧಿವೇಶನದಲ್ಲಿ ಇಂದು ಮಹಿಳಾ ಮೀಸಲಾತಿ ಬಿಲ್ ಮಂಡನೆ ಮಾಡಲಾಯಿತು. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಬಿಲ್ ಮಂಡನೆ ಮಾಡಿದ್ರು. ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಬಿಲ್ ಮಂಡನೆ ಮಾಡಲಾಯಿತು. सभी सांसद नए संसद भवन में सदन की पहली कार्यवाही के रूप में उस कार्यवाही के अवसर पर देश के ವೆಲ್ಕಮ್ ಬ್ಯಾಕ್. ಉಗ್ರರ ಉಪಟಳಕ್ಕೆ ಅಂತ್ಯ ಬಿದ್ದಿದೆ. ವಾರದಿಂದ ನಡೆದಿದ್ದ ರಕ್ತದೋಕುಳಿ ಅಂತ್ಯವಾಗಿದೆ. 4 ಯೋಧರ ಸಾವಿಗೆ ಕಾರಣರಾದವರು ಶವವಾಗಿದ್ದಾರೆ. 4 ಯೋಧರ ಹತ್ಯೆಗೈದಿದ್ದ ಉಗ್ರಪಡೆ ಮಟಾಶ್. 1 ವಾರದ ಬಳಿಕ ಟೆರರಿಸ್ಟ್ಗಳಿಗೆ ಚಟ್ಟ ಕಟ್ಟಿದ ಸೇನೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ದಟ್ಟ ಬೆಟ್ಟ ಗುಡ್ಡಗಳ ಮಧ್ಯೆ ಅವಿತಿದ್ದ ಉಗ್ರರು ಸಿಕ್ಕವರ ಮೇಲೆ ಗುಂಡಿನ ದಾಳಿ ಮಾಡಿದ್ರು. ಈ ಘಟನೆಯಲ್ಲಿ ಕರ್ನಲ್ ಮನ್ಪ್ರೀತ್ ಸಿಂಗ್, ಮೇಜರ್ ಆಶೀಶ್ ಧೋನಕ್, ಕಾಶ್ಮೀರದ ಡಿಎಸ್ಪಿ ಭಟ್ ಹುತಾತ್ಮರಾಗಿದ್ರು. 1 ವಾರದಿಂದ ನಡೆಯುತ್ತಿದ್ದ ಸೇನಾ ಉಗ್ರರ ನಡುವಿನ ಕಾಳಗ ಇವತ್ತು ಕೊನೆಯಾಗಿದೆ. ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಉಜೈರ್ ಖಾನ್ ಸೇರಿ ಎಲ್ಲ ಉಗ್ರರನ್ನ ಎನ್ಕೌಂಟರ್ ಮಾಡಿದೆ. टोटल हम लोगों के 2 से 3 का खबर था. हो सकता है तीसरा डेड बॉडी भी कहीं मिले, इसलिए सर्च पूरा कंप्लीट है. वहाँ सर्च पूरा कंप्लीट करेंगे. अभी तक में उजैर खान एलईटी कमांडर का बॉडी मिल गया, उसको रिट्रीव भी कर लिया हम लोग. एक डेड बॉडी मिलिटेंट का और दिख रहा है. ಭಯೋತ್ಪಾದಕ ಉಜೈರ್ ಖಾನ್ ತಲೆಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿತ್ತು. ಉಜೈರ್ ಹತ್ಯೆಯೊಂದಿಗೆ 1 ವಾರದ ಅನಂತನಾಗ್ ಎನ್ಕೌಂಟರ್ ಅಂತ್ಯಗೊಂಡಿದೆ. ಆದರೆ ಗರೌಲ್ ಅರಣ್ಯದಲ್ಲಿ ಉಗ್ರರು ಸೈನಿಕರು ಹಾಗೂ ಜನರನ್ನ ಕೊಲ್ಲೋಕಂತಾನೆ ನೆಲ ಬಾಂಬ್ಗಳನ್ನ ಅಡಗಿಸಿಟ್ಟಿದ್ದಾರೆ. ಹೀಗಾಗಿ ಸೇನಾ ಕಾರ್ಯಾಚರಣೆ ಮುಂದುವರೆಸಿದೆ. ಕೆನಡಾದಲ್ಲಿ ಕೊಲೆಯಾದ ಖಲಿಸ್ತಾನಿ ಉಗ್ರನನ್ನ ಭಾರತನೇ ಹೊಡೆದು ಹಾಕಿದ್ದಂತೆ, ಹೀಗಂತ ಕೆನಡಾ ಪ್ರಧಾನಿನೇ ಕೊಟ್ಟಿರುವ ಹೇಳಿಕೆ ಚರ್ಚೆ ಹುಟ್ಟು ಹಾಕಿದೆ. ನಾವಲ್ಲ ಅಂತಾನೆ ಭಾರತ ಸರ್ಕಾರನೂ ಕೂಡ ಖಡಕ್ ಆಗಿ ತಿರುಗೇಟನ್ನ ಕಳುಹಿಸಿದೆ.
ಖಲಿಸ್ತಾನಿ ಉಗ್ರ ಕೆನಡಾದಲ್ಲಿ ಕೂತು ಖಲಿಸ್ತಾನಿ ಸಂಘಟನೆಗಳಿಗೆ ಭಾರತದ ದಾಳಿಗೆ ಕುಮ್ಮಕ್ಕು ಕೊಡ್ತಿದ್ದ ವ್ಯಕ್ತಿ ಹರ್ದೀಪ್ ಸಿಂಗ್ ನಿಜ್ಜರ್ ಜೂನ್ನಲ್ಲಿ ಕೆನಡಾದಲ್ಲಿ ಹತ್ಯೆಯಾಗಿದ್ದ. ಆದ್ರಿವತ್ತು ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಹೇಳಿಕೆ ಕೊಟ್ಟಿದ್ದಾರೆ. Canadian security agencies have been actively pursuing credible allegations of a potential link between agents of the government of India and the killing of a Canadian citizen, Hardeep Singh Nijjar. Canada has declared its deep concerns to the top intelligence and security officials of the Indian government. Last week at the G20, I brought them personally and directly to Prime Minister Modi in no uncertain terms. ಜೂನ್ನಲ್ಲಿ ಹತ್ಯೆಯಾದ ಕೆನಡಾ ನಾಗರಿಕ ಖಲಿಸ್ತಾನಿ ಉಗ್ರ ನಿಜ್ಜರ್ ಕೇಸ್ನಲ್ಲಿ ಕೆನಡಾದಲ್ಲಿದ್ದ ಭಾರತದ ರಾಯಭಾರಿಯನ್ನ ಇವತ್ತು ಹೊರಹಾಕಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸರ್ಕಾರ ಭಾರತದಲ್ಲಿದ್ದ ಕೆನಡಾ ಹೈಕಮಿಷನರ್ ಅನ್ನ 5 ದಿನದಲ್ಲಿ ದೇಶ ಬಿಟ್ಟು ಹೋಗುವಂತೆ ಮೋದಿ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಭಾರತವು ಕೆನಡಾಗೆ ಸಂದೇಶ ಕಳಿಸಿದೆ. ಕೆನಡಾ ಸಂಸತ್ತಿನಲ್ಲಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹೇಳಿಕೆಯನ್ನ ಭಾರತ ತಿರಸ್ಕರಿಸಿದೆ. ಕೆನಡಾದ ಯಾವುದೇ ಹಿಂಸಾಚಾರದಲ್ಲಿ ಭಾರತ ಸರ್ಕಾರ ಭಾಗಿಯಾಗಿಲ್ಲ. ಆರೋಪಗಳು ಅಸಂಬದ್ಧವಾದದ್ದು. ನಾವು ಕಾನೂನಿನ ಆಳ್ವಿಕೆಗೆ ಬದ್ಧವಾಗಿದ್ದು ಪ್ರಜಾಸತ್ತಾತ್ಮಕ ರಾಜಕೀಯ ಹೊಂದಿದ್ದೇವೆ ಅಂತ ಸಂದೇಶ ಕಳಿಸಿದೆ. ಅಂದಹಾಗೆ ಭಾರತ ಮತ್ತು ಕೆನಡಾ ಮಧ್ಯೆ ಇತ್ತೀಚೆಗೆ $8.16 ಬಿಲಿಯನ್ ವ್ಯಾಪಾರ ಒಪ್ಪಂದ ಆಗಿದೆ. ಈಗ ಎರಡೂ ರಾಷ್ಟ್ರಗಳ ಮುನಿಸಿನಿಂದ ವ್ಯಾಪಾರಕ್ಕೆ ಹೊಡೆತ ಆಗುವ ಆತಂಕ ಉದ್ಯಮಿಗಳದ್ದು. ಗಣೇಶೋತ್ಸವದಲ್ಲಿ ಚಂದ್ರಯಾನ 3 ಲ್ಯಾಂಡಿಂಗ್ ಆಗಿದೆ. ಅಯ್ಯೋ, ಶಾಕ್ ಆಗಬೇಡಿ, ಇದು ಇಸ್ರೋ ನಡೆಸಿದ ಚಂದ್ರಯಾನ 3 ಯದ್ದಲ್ಲ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಪ್ರತಿಭಾನ್ವಿತರ ಕೈಚಳಕ ಅಷ್ಟೇ. ಗಣೇಶೋತ್ಸವಕ್ಕೆ ಅಂತಾನೆ ಪ್ರತಿಭಾನ್ವಿತ ಯುವ ಕಲಾವಿದರು ಚಂದ್ರಯಾನ 3 ಉಡಾವಣೆ ಪ್ರದರ್ಶನ ರೆಡಿ ಮಾಡಿದ್ರು. ವಿಕ್ರಮ್ ಲ್ಯಾಂಡರ್ ಮತ್ತು ರೋವರ್ ಮಾದರಿಯಲ್ಲಿ ಲ್ಯಾಂಡ್ ಆಗುವ ದೃಶ್ಯ ಪ್ರದರ್ಶನ ಮಾಡಿದ್ರು. ಈ ಕುತೂಹಲಕಾರಿ ದೃಶ್ಯ ನೋಡಿ ಗಣೇಶನಿಗೆ ಕೈ ಮುಗಿದ ಜನ ಯುವ ಕಲಾವಿದರ ಕೈಚಳಕಕ್ಕೆ ಚಪ್ಪಾಳೆನೂ ಹೊಡೆದ್ರು. ಸಾಧನೆ ಮಾಡುವಂತ ಜಗತ್ತಿನ ಏಕೈಕ ದೇಶ ನಮ್ಮ ಭಾರತ. ಅದಕ್ಕಾಗಿ ಎಲ್ಲರೂ ನಮ್ಮ ದೇಶದ ವಿಜ್ಞಾನಿಗಳಿಗೆ ಒಂದು ಚಪ್ಪಾಳೆಯನ್ನು ಸಲ್ಲಿಸಬೇಕಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿತ್ತು. ನಿಮ್ಮ ನ್ಯೂಸ್ 18ನಲ್ಲಿ ಸಹ ಗಣೇಶ ಸೆಲೆಬ್ರೇಷನ್ ಭರ್ಜರಿಯಾಗಿತ್ತು. ಗಣಪನ ಭಜಿಸಿದ ಸೆಲೆಬ್ರಿಟಿಗಳು ಏನು ಹೇಳಿದ್ರು ಕೇಳೋಣ. ನಾಡಿನೆಲ್ಲೆಡೆ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದೆ. ನಿಮ್ಮ ನೆಚ್ಚಿನ ನ್ಯೂಸ್ 18ನಲ್ಲೂ ಗಣೇಶ ಹಬ್ಬವನ್ನ ಆಚರಿಸಲಾಗಿದೆ. ನ್ಯೂಸ್ 18 ಗಣೇಶನ ಸಂಭ್ರಮದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಸೇರಿದಂತೆ ನಿರ್ದೇಶಕ ಯೋಗರಾಜ್ ಭಟ್, ನಟಿ ಪಾವನ, ನಟ ಯಶಸ್ ಸೂರ್ಯ ಕೂಡ ಪಾಲ್ಗೊಂಡಿದ್ರು. ಕರ್ನಾಟಕದ ಮಹಾಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು. ವಿಘ್ನ ನಿವಾರಕ ಗಣೇಶ ಕನ್ನಡಿಗರ ಬದುಕಿನಲ್ಲಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಯಶಸ್ಸನ್ನು ತಂದು ಬಾಳಲ್ಲಿ ಬೆಳಕು ತರಲಿ. ಯಾಕಂದರೆ ಗಣೇಶ ನನ್ನ ಫೇವ್ರೆಟ್ ದೇವರು. ನನಗೆ ಆತ ದೇವ್ರು ಯಾಕೆ ತುಂಬ ಇಷ್ಟ ಅಂದರೆ ಅವ್ರಿಗೆ ಹೊಟ್ಟೆ ಇದೆ. ಎಲ್ಲ ನ್ಯೂಸ್ 18 ಇಲ್ಲಿ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬರ ಸ್ಟಾಫ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಚಿಕ್ಕ ಮಕ್ಕಳಲ್ಲಿ ತುಂಬ ಆಟ ಆಡ್ತಾ ಹೊರಗಡೆ ಗಣೇಶ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಇವಾಗ ಮನೆ ಗಣೇಶ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಅಮ್ಮ ಜೊತೆ ಮನೆಯಲ್ಲೇ ದೀಪ, ಮನೆಯಲ್ಲೇ ಗಣೇಶ ಕೂರಿಸಿ. ಗಣೇಶೋತ್ಸವದಲ್ಲಿ ನ್ಯೂಸ್ 18 ಸಿಬ್ಬಂದಿ ಪಾಲ್ಗೊಂಡು ವಿಘ್ನ ವಿನಾಶಕನಿಗೆ ನಮಿಸಿ ಆಶೀರ್ವಾದ ಪಡೆದುಕೊಂಡರು. ಇನ್ನೊಂದು ಕಡೆ ಕಾಟೇರ ಬೆಳಗ್ಗೆ ಆರಾಧನಾ ತಮ್ಮ ಮನೆಯಲ್ಲಿ ತೋರಣ ಕಟ್ಟಿ ಹೂವಿನ ಅಲಂಕಾರ ಮಾಡಿದ್ರು. ಸಹೋದರ ಆರ್ಯನ್ ಗಣೇಶನ ತಂದು ಕೂರಿಸಿದ್ರು. ಅಮ್ಮ ಮಾಲಾಶ್ರೀ ಸೇರಿ ಇಡೀ ಕುಟುಂಬ ಗಣೇಶನ ಪೂಜೆಯಲ್ಲಿ ಪಾಲ್ಗೊಂಡು ವಿಘ್ನ ವಿನಾಶಕನ ನೆನೆದ್ರು. ಇನ್ನೊಂದು ಕಡೆ ಜೋಗಿ ಪ್ರೇಮ್ ತಮ್ಮ ತೋಟದ ಮನೆಯಲ್ಲಿ ಹಬ್ಬ ಮಾಡಿ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18. ಇತರೆ ಸಂಕ್ಷಿಪ್ತ